ಹೊತ್ತಲೇ ಜೆಡಿಎಸ್ ನಾಯಕರಿಗೆ ಬಿಗ್ ಶಾಕ್ ಒಂದು ಎದುರಾಗ್ತಾ ಇದೆ. ಕಾಂಗ್ರೆಸ್ ಸೇರಿದ್ದಾರೆ ಎಂಎಲ್ಸಿ ಮರಿತಿಪ್ಪೇಗೌಡ, ಅಪ್ಪಾಜಿ ಗೌಡ. ಮಂಡ್ಯದ ಇಬ್ಬರು ಜೆಡಿಎಸ್ ನಾಯಕರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಚುನಾವಣೆಯ ಹೊತ್ತಲೇ ಇದೀಗ ಜೆಡಿಎಸ್ಗೆ ಒಂದು ಬಿಗ್ ಶಾಕ್ ಎದುರಾಗ್ತಾ ಇರುವಂತದ್ದು. ಕಾಂಗ್ರೆಸ್ ಸೇರಿದ್ದಾರೆ ಎಂಎಲ್ಸಿ ಮರಿತಿಪ್ಪೇಗೌಡ, ಅಪ್ಪಾಜಿ ಗೌಡ. ಸಿಎಂ ಹಾಗೂ ಡಿಕೆಶಿ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗಲಾಗಿದೆ. ಮಂಡ್ಯದ ಜೆಡಿಎಸ್ ನಾಯಕರು ಕಾಂಗ್ರೆಸ್ ಸೇರ್ತಾ ಇದ್ದಾರೆ. ಮಾಜಿ ಶಾಸಕ ಎಂ ಶ್ರೀನಿವಾಸ್ ಕೂಡ ಕಾಂಗ್ರೆಸ್ ಸೇರ್ತಾರೆ ಅಂತ ಇಲ್ಲಿ ಪ್ರತಿಕ್ರಿಯೆಯನ್ನ ಕೊಡಲಾಗ್ತಾ ಇದೆ. ಜೆಡಿಎಸ್ ನಾಯಕರ ಸೇರ್ಪಡೆಯಿಂದ ಪಕ್ಷಕ್ಕೆ ಬಲ ಬಂದಿದೆ. ಜೆಡಿಎಸ್ ಗೊಂದಲದ ಗೂಡು ನೋಡಿ ಕಾಂಗ್ರೆಸ್ಗೆ ಬಂದಿದ್ದಾರೆ. ಸೇರ್ಪಡೆ ಬಳಿಕ ಈ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಡಿಕೆಶಿ ಕೊಟ್ಟಿದ್ದಾರೆ. ಹಾಗೂ ಚಲುವರಾಯಸ್ವಾಮಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನೋಡಿ, ಎಲೆಕ್ಷನ್ ಹತ್ತಿರ ಆಗ್ತಾ ಇದ್ದ ಹಾಗೇನೆ ಕೆಲವರು ಪಕ್ಷ ತೊರೆದು ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಕೆಲವರು ತಮ್ಮ ಪಕ್ಷವನ್ನ ಬಲಪಡಿಸಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಕಾಂಗ್ರೆಸ್ ಸೇರಿದ್ದಾರೆ ಎಂಎಲ್ಸಿ ಮರಿತಿಪ್ಪೇಗೌಡ ಮತ್ತು ಅಪ್ಪಾಜಿ ಗೌಡ. ಚುನಾವಣೆ ಹೊತ್ತಲೇ ಜೆಡಿಎಸ್ ನಾಯಕರಿಗೆ ಇದೊಂದು ರೀತಿಯಾದಂತಹ ಶಾಕ್ ಎದುರಾಗಿದೆ. ಎಸ್, ನೀವು ಗಮನಿಸ್ತಾ ಇದ್ದೀರಾ, ಈ ಜೆಡಿಎಸ್ನ ನಾಯಕರುಗಳು ಇಲ್ಲಿವರೆಗೂ ಪಕ್ಷ ಸಂಘಟನೆಯನ್ನ ಮಾಡಿದ್ದೀವಿ, ಪಕ್ಷಕ್ಕಾಗಿ ದುಡ್ದಿದ್ದೀವಿ, ಆದರೆ ಒಂದಷ್ಟು ಅಸಮಾಧಾನಗಳಿದೆ, ಬೇಸರ ಇದೆ ಅನ್ನುವಂಥ ಕಾರಣಕ್ಕೆ ಜೆಡಿಎಸ್ ಅನ್ನ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇರುವಂಥದ್ದು. ಚುನಾವಣಾ ಸಂದರ್ಭದಲ್ಲಿ ಅನೇಕ ಮಂದಿ ಈ ರೀತಿಯಾಗಿ ಪಕ್ಷ ಬಿಟ್ಟು ಹೋಗ್ತಾ ಇದ್ದಾರೆ. ಅದರ ಲಾಭವನ್ನ ಇಲ್ಲಿ ಕಾಂಗ್ರೆಸ್ ಪಡ್ಕೊಳ್ತಾ ಇರೋದನ್ನ ಕೂಡ ನೀವು ಗಮನಿಸ್ತಾ ಇರಬಹುದು. ಈಗಾಗಲೇ ಜೆಡಿಎಸ್ ಒಂದು ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಮೈತ್ರಿ ವಿಚಾರದಲ್ಲಿ. ಹಾಗೇನೆ ಯಾವ ಕ್ಷೇತ್ರ ನಮ್ಗೆ, ಯಾವ ಕ್ಷೇತ್ರ ನಮ್ಗಲ್ಲ, ಇದು ಸಿಕ್ಕಾಪಟ್ಟೆ ಗೊಂದಲ ಕಾರ್ಯಕರ್ತರಲ್ಲೂ ಕೂಡ ಇತ್ತು. ಇದರ ನಡುವೆ ನಾಯಕರುಗಳು ಕೂಡ ಜೆಡಿಎಸ್ ಅನ್ನ ಬಿಡ್ತಾ ಇರೋದು ಮತ್ತಷ್ಟು ಸಂಕಷ್ಟ ಆಗ್ತಾ ಇದೆ. ಮರಿತಿಪ್ಪೇಗೌಡರು ವಿಧಾನ ಪರಿಷತ್ನಲ್ಲಿ 4 ಬಾರಿ ಪ್ರವೇಶ ಮಾಡಿ ಅತಿ ಹೆಚ್ಚು ಕ್ರಿಯಾಶೀಲ ಒಬ್ಬ ನಾಯಕರು. ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಟೀಚರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಪಾರವಾದಂಥ ಪಕ್ಷೇತರವಾಗಿ ಕೂಡ ಗೆದ್ದು, ಕಾಂಗ್ರೆಸ್ಸಲ್ಲೂ ಗೆದ್ದು, ದಳದಲ್ಲೂ ಗೆದ್ದಂಥ ಒಬ್ಬ ಒಳ್ಳೆ ವಾಗ್ಮಿ, ಹೋರಾಟಗಾರ. ಇವತ್ತು ನನ್ನನ್ನು ಕಳೆದ 3 ದಿನ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ನಾನು ತೀರ್ಮಾನ ಮಾಡಿದ್ದೇನೆ ಅಂತೇಳಿ ನಾನು ಭಾಳ ದಿನ ಗಾಳಾಗ್ತಾ ಇದ್ದದ್ದು ಬೇರೆ ವಿಚಾರ, ಸಿಕ್ಕಿರಲಿಲ್ಲ. ಈಗ ಅವರು ಬಂದು ಜಿಲ್ಲೆಯಲ್ಲಿ ಎಲ್ಲ ನಮಗೆಲ್ಲ ಸಹಕಾರ ಕೂಡ ಕೊಟ್ಟಿದ್ರು. ಸೊ ಅವ್ರು ಬಂದು ನಮ್ಮ ಜೊತೆ ಸೇರ್ತೀವಿ ಅಂತ ಹೇಳಿ ನಿನ್ನೆ ಹೋಗಿ ಕೌನ್ಸಿಲ್ ಚೇರ್ಮನ್ನ ಭೇಟಿ ಮಾಡಿ ರಾಜೀನಾಮೆಯನ್ನು ಸಲ್ಲಿಸಿ ಅವರು ಅಧಿಕೃತವಾಗಿ ರಾಜೀನಾಮೆನ ಅಕ್ಸೆಪ್ಟ್ ಮಾಡಿ ಜಾತ್ಯತೀತ ಜನತಾದಳಕ್ಕೆ ದೊಡ್ಡ ಇವತ್ತು ಬಹಳ ಮುಖ್ಯವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಜನತಾದಳದಲ್ಲಿ ಬಹಳ ವರ್ಷದಿಂದ ಪಕ್ಷದಲ್ಲಿ ಶಾಸಕರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅನೇಕರು ಮಂಡ್ಯದಲ್ಲಿ ವಿಶೇಷ ಮಾಡಿ ಸೇರ್ಪಡೆ ಆಗಬೇಕು ಅನ್ನೋದು ಎಲ್ಲರಲ್ಲೂ ಇತ್ತು. ಆದರೆ ನಮಗೆ ಕಲಿಸಿದ ಕಾರ್ಯಕ್ರಮದ ಸಿದ್ದರಾಮಯ್ಯವರು, ಡಿಕೆ ಶಿವಕುಮಾರ್ ಅವರು ಇವತ್ತು ಸಣ್ಣವಾಗಿ ಇಲ್ಲಿ ಸೇರ್ಪಡೆ ಆಗಿ ನಂತರ ಅಲ್ಲಿ ಒಂದು ಸಭೆ ಮಾಡಬೇಕು ಹೇಳಿ ತೀರ್ಮಾನವನ್ನು ತಗೊಂಡಿದ್ದು. ಇದರಲ್ಲಿ ಪ್ರಮುಖವಾಗಿ ಮಾನ್ಯ ಮಾಜಿ ಶಾಸಕರಾದಂಥ ಎಂ ಶ್ರೀನಿವಾಸ್ ಅವರ ಆರೋಗ್ಯದ ವ್ಯತ್ಯಾಸದಿಂದ ಇವತ್ತಿಗೆ ಬರಲಿಕ್ಕಾಗಿಲ್ಲ, ಹಾಸ್ಪಿಟಲ್ ಇದ್ದಾರೆ. ಮತ್ತೆ ಅವರು ಮಂಡ್ಯದಲ್ಲಿ ಸಭೆ ಮಾಡಿದ್ದಾರೆ. ಇವತ್ತು ಮಂಡ್ಯ ಜಿಲ್ಲೆಗೆ ಬಹಳ ನಾವು ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ಬರೀ ಸುಳ್ಳು ಭರವಸೆಗಳನ್ನ ಕೊಟ್ಕೊಂಡು ಮಂಡ್ಯ ಜಿಲ್ಲೆ ಕಟ್ಟದವರು, ಮಂಡ್ಯ ಜಿಲ್ಲೆ ಬೆಳೆಸಿದವರು, ಅಭಿವೃದ್ಧಿ ಪಡಿಸಿದವರು ನಾವೇ ಅಂತಕ್ಕಂಥದ್ದನ್ನ ಹೇಳ್ಕೊಂಡು ಮಂಡ್ಯ ಜಿಲ್ಲೆ ಜನರಿಗೆ ಸುಳ್ಳನ್ನು ಹೇಳ್ಕೊಂಡು ಬಂದದ್ದು. ಇವತ್ತು ಮಂಡ್ಯದಲ್ಲಿ ಮೆಡಿಕಲ್ ಕಾಲೇಜ್ ಆಗಿದ್ರೆ ಶ್ರೀಮಾನ್ ಚಲುವರಾಯಸ್ವಾಮಿ ಅವರು ಆರೋಗ್ಯ ಸಚಿವರಾಗಿದ್ದಂತ ಕಾಲದಲ್ಲಿ ಮಂಡ್ಯದಲ್ಲಿ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಮೇಲೆ ನಮಗೆ ಗೊತ್ತಿರುವ ಹಾಗೆ ಕೂಡ ಚುನಾವಣೆ ಸಂದರ್ಭಗಳೆಲ್ಲ ಬಂದಾಗ ಅವರನ್ನ ಬಹಳ ತುಚ್ಛವಾಗಿ ಮಾತನಾಡ್ತಕ್ಕಂಥದ್ದು, ಒಕ್ಕಲಿಗರ ಜನಾಂಗವನ್ನ ಕೆರಳಿಸುವಂಥದ್ದು,
ಮತಗಳನ್ನ ಸೆಳೆಯಲಿಕ್ಕೆ ತಂತ್ರಗಳನ್ನ ಮಾಡತಕ್ಕಂಥದ್ದು. ಮಂಡ್ಯ ಜಿಲ್ಲೆಗಾಗ್ಲಿ ಒಕ್ಕಲಿಗ ಸಮುದಾಯಕ್ಕಾಗ್ಲಿ ಈ ಸಿದ್ದರಾಮಯ್ಯನವರು ಏನೂ ಕೂಡ ಮಾಡಲಿಲ್ಲ ಅಂತಕ್ಕಂಥ ತಂತ್ರಗಾರಿಕೆಯನ್ನೇ ಇವತ್ತು ಅವರ ರಾಜಕೀಯ ಜೀವನದಲ್ಲಿ ದಾಳವನ್ನಾಗಿ ಮಾಡ್ಕೊಂಡ್ಬಂದ್ರು. ಇದನ್ನು ನಾನು ಬಹಳ ಹತ್ತಿರದಿಂದ ನಾನು ನೋಡ್ತಾ ಇದ್ದೆ. ಇಂದಲ್ಲ ನಾಳೆ ಬದಲಾವಣೆ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ನಾನು ಅವ್ರ ಜೊತೆಯಲ್ಲಿ 12 ವರ್ಷ ನಾನು ಶಾಸಕನಾಗಿದ್ದೆ. ಬದಲಾವಣೆಯನ್ನ ನೋಡ್ಲಿಕ್ಕೆ ಸಾಧ್ಯ